ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಒಂದಿಷ್ಟು ಟ್ರಂಪರ ಅಂತಾರಾಷ್ಟ್ರೀಯ ಆಟದ ಕುರಿತ ಒಂದಿಷ್ಟು ನೋಡುವಂಥದ್ದು. ಯಾಕಂದರೆ ಈಗಾಗಲೇ ಅಲ್ಲಿ ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಟ್ಯಾರಿಫ್ ಸಲುವಾಗಿ ಅವ್ರ ಕಂಡೀಷನ್ ಆಗ್ಯದ. ಅನಗತ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಟ್ಯಾರಿಫ್ ಆಗ್ತಾಯಿದ್ರೆ ಅದು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅನ್ನುವಂಗೆ ಮಾತಾಡಿದ. ಜೊತೆಗೆ ಇದು ನಿಮ್ಮ ಹಕ್ಕಲ್ಲ, ಕಾಂಗ್ರೆಸ್ ಒಪ್ಪಬೇಕು ಅಂತೇಳಿ ಸ್ವಲ್ಪ ಅಂತರದವರೆಗೆ ಒಂದಿಷ್ಟು ಹಿಡಿದು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ. ಆದರೆ ಇನ್ನೂ ಟ್ರಂಪ್ ಅವರು ನಿಲ್ಲಿಸಿಲ್ಲ ತಮ್ಮ ಆವಾಜನ್ನು. ವಿಶೇಷವಾಗಿ ಅವ್ರಿಗೆ ಈ ಒಂದು ವ್ಯಾಪಾರದಿಂದ, ಅದರಲ್ಲೂ ಟ್ಯಾರಿಫ್ ಅಂದರೆ ಸುಂಕದಿಂದ ಇಡೀ ವಿಶ್ವನ ಆಳಬೇಕು, ವಿಶ್ವನ ಕಂಟ್ರೋಲ್ ತೊಗೊಳ್ಬೇಕು ಅನ್ನುವಂಥ ದಿಶೆಯಲ್ಲಿ ಎಲ್ಲ ರಾಷ್ಟ್ರಗಳ ಮೇಲೂ ಟ್ಯಾರಿಫ್ ಹಾಕ್ತಾಯಿದ್ರು. ಭಾರತ ಮೇಲಂತೂ ನಮ್ಮ ಮೋದಿಯವ್ರು ಎಷ್ಟು ಮೌನ ವಹಿಸ್ತಾರೆ ಅಷ್ಟು ಜೋರಾಗಿ ಅವ್ರ ಮೇಲೆ, ಅಂದರೆ ನಮ್ಮ ಭಾರತದ ಮೇಲೆ ಸುಂಕ ಹೇರಿದ್ದೇ ಹೇರಿದ್ದು 25 ಅಂತ ಹೇಳಿದ್ರು, 50 ಮಾಡಿದ್ರು, 100 ಮಾಡ್ತಾನೆ ಅಂತ ಹೇಳಿದರು. ಹೀಗೆಲ್ಲ ಒಂದು ಹಂತದವರೆಗೆ ತಡೆ ಬಂದದ. ಆದರೆ ಈಗ ಅವ್ರಿಗೆ ಒಟ್ಟಿನಲ್ಲೇ ಈ ಟ್ಯಾರಿಫ್ ಜೊತೆಗೆ ಅನಿವಾರ್ಯ ಆತಂದ್ರೆ ಯುದ್ಧಕ್ಕೂ ರೆಡಿ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ಟ್ರಂಪ್ ಅವರು ಅಥವಾ ಅಮೆರಿಕ ಹೊಸ ಅರ್ಥನೀತಿಯನ್ನು ಅಥವಾ ಹೊಸ ಅಂತಾರಾಷ್ಟ್ರೀಯ ನೀತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ. ಅದು ವಿಶೇಷವಾಗಿ ರಷ್ಯಾವನ್ನು ತನ್ನ ಕಡೆ ತೆಗೆದುಕೊಂಡು ಉಳಿದ ಎಲ್ಲ ದೇಶಗಳನ್ನ ಇನ್ನೊಂದು ಕಡೆ ಮಾಡುವಂಥದ್ದು. ಯಾಕಂದರೆ ರಷ್ಯಾನೂ ಸಹ ಭಾಳಷ್ಟು ಈ ಸ್ಟ್ರಾಟಜಿಕಲಿ ಅಂತ ಕರಿತೀವಿ ನಾವು, ಒಂದು ಅತ್ಯಂತ ಪ್ರಮುಖವಾದ ಜಗತ್ತಿನ ದೇಶಗಳಲ್ಲಿ ರಷ್ಯಾನೂ ಒಂದು. ರಷ್ಯಾ ಮತ್ತು ಅಮೆರಿಕ ಒಂದಾದ್ರೆ ಯಾವ ನ್ಯಾಟೋನೂ ಇಲ್ಲ, ಯಾವ ಚೀನಾನೂ ಇಲ್ಲ ಅನ್ನುವಂಥ ಮನೋಸ್ಥಿತಿಯಲ್ಲಿ ಇವತ್ತು ಟ್ರಂಪ್ ಅವರು ಬಂದು ನಿಂತಿದ್ದಾರೆ. ಯಾಕಂದರೆ ನ್ಯಾಟೋದಿಂದ ಈಗಾಗಲೇ ದೂರ ಸರಿದಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಗ್ರೀನ್ಲ್ಯಾಂಡ್ ಹೆಸರು ಕೇಳಿರ್ಬೋದು ನೀವು, ಡೆನ್ಮಾರ್ಕದ ಅಂಡರದಲ್ಲಿರುವಂಥದ್ದು. ಅಲ್ಲಿ ಆಯಿಲ್ ಅಂದರೆ ಈ ಡಿಸೈಲು ಅಥವಾ ಮತ್ತೇನೋ ಕಚ್ಚಾ ಕ್ರೂಡ್ ಆಯಿಲ್